ಎಲ್ರಿಗೂ ನಮಸ್ಕಾರ. ಬಹುಮುಖಿ ಕನ್ನಡ ಸಾಹಿತ್ಯ ಪರೀಕ್ಷಾ ಸರಣಿ. ಫಸ್ಟ್ ಟೆಸ್ಟ್ ಎಲ್ಲ ಮುಗಿಸಿದ್ದೀರಾ ಅಲ್ವಾ? ಭಾಷಾಶಾಸ್ತ್ರ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ದೀರಾ. ಅದಾದ್ಮೇಲೆ ಇವತ್ತು ಟೆಸ್ಟ್ ಇತ್ತು ನಿಮಗೆ, ಸೆಕ್ಷನಲ್ ಟೆಸ್ಟು. ಅದನ್ನು ಕೂಡ ಮಾಡಿದ್ದೀರಾ. ತುಂಬ ಜನ ಹೇಳಿದ್ರು, ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು. ಇಲ್ಲಿ ಟೆಸ್ಟ್ ಆದಮೇಲೆ ಕೂಡ ಹೇಳಿದರು, ಮ್ಯಾಮ್ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ, ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ, ಕೆಲವರಿಗೆ ಕಂಟೆಂಟ್ ನೆನಪಾಗಿಲ್ಲ, ಏನು ಮಾಡೋದು ಅಂತ. ಯಾರು ಕೂಡ ವರಿ ಆಗೋ ಅವಶ್ಯಕತೆ ಇಲ್ಲ. ಪದೇ ಪದೇ ರಿವಿಷನ್ ಮಾಡ್ತಾ ಮಾಡ್ತಾ ನಿಮಗೆ ಬಂದ್ಬಿಡುತ್ತೆ ಅದು, ಆಯ್ತಾ? ಅರ್ಥ ಆಗುತ್ತೆ. ಸೊ ಇವಾಗ ಏನು ವರಿ ಆಗಬೇಡಿ. ಒಂದ್ಸಲ ಭಾಷಾಶಾಸ್ತ್ರ ಓದಿದ್ದೀರಾ ಅಲ್ವಾ, ಅದನ್ನ ಮತ್ತೆ ಮತ್ತೆ ಒಂದು 3-4 ರಿವಿಷನ್ಸ್ ಆಗೋಷ್ಟರಲ್ಲಿ ನಿಮಗೆ ನೆನಪಾಗುತ್ತೆ. ಪ್ರತಿಯೊಂದು ಅಷ್ಟೇ ಅಲ್ವಾ, ಸಣ್ಣ ವಯಸ್ಸಿನಿಂದ ನಾವು ಕಲ್ತಿದ್ದು ಅಷ್ಟೇ, ಒಂದೇ ಸಲಕ್ಕೆ ಯಾವುದು ಬರೋದಿಲ್ಲ. ಸೊ ಯಾರೋ ಇವಾಗ ಟಾಪರ್ಸ್ ಇದ್ದಾರೆ ಅಂತ ಮಾತ್ರಕ್ಕೆ ಅವ್ರಿಗೆ ಒಂದ್ಸಲ ಓದಿದ ತಕ್ಷಣ ಬಂತು ಅನ್ನೋದು ಇಲ್ವೇ ಇಲ್ಲ. ಅವರು ಕೂಡ 10 ಸಲ ಓದಿರ್ತಾರೆ. ನಾನು ಕೂಡ ಅಷ್ಟೇ, ತುಂಬಾ ಸಲ ನೋಟ್ಸ್ ಮಾಡಿ, ತುಂಬಾ ಸಲ ಪ್ರಾಕ್ಟೀಸ್ ಮಾಡಿ, ಎಲ್ಲ ಮಾಡಿ ಆದ್ಮೇಲೆ ಬಂತು. ಸೊ ಇದು ಜಸ್ಟ್ ಒಂದು ಬೇಬಿ ಸ್ಟೆಪ್ ಅಂತ ಕನ್ಸಿಡರ್ ಮಾಡಿ. ಸ್ಟಾರ್ಟ್ ಮಾಡಿದ್ದೀರಾ ಇವತ್ತು, ಇಟ್ ಈಸ್ ಎ ಗುಡ್ ಸ್ಟಾರ್ಟ್. ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದ್ದೀರಾ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಅದ್ರ ಬಗ್ಗೆ ವರಿ ಆಗೋದು ಬೇಡ. ಭಾಷಾಶಾಸ್ತ್ರ ಎಷ್ಟು ಮಾಡಿದ್ದೀರಲ್ಲ ಅಷ್ಟಕ್ಕೆ ಮುಗಿಸ್ಬಿಡಿ. ಇನ್ನು ಬೇರೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಇನ್ನೇನಿದ್ರು ನೀವು ಮತ್ತೆ ಫುಲ್ ಲೆಂತ್ ಟೆಸ್ಟ್ ಬರೆಯುವಾಗ ಅವಾಗ ಒಂದ್ಸಲ ರಿವಿಷನ್ ಆಗುತ್ತೆ. ಹಾಗಾಗಿ ಭಾಷಾಶಾಸ್ತ್ರದ ಬಗ್ಗೆ ವರಿ ಆಗೋದು ಬೇಡ. ನಿಮ್ಮ ಪೇಪರ್ ಎವ್ಯಾಲ್ಯೂಯೇಷನ್ ಆದ್ಮೇಲೆ ಮೆಂಟರ್ಶಿಪ್ ಸೆಷನ್ಸ್ ಅಲ್ಲಿ ನಾ ಹೇಳ್ತೀನಿ ಮತ್ತೆ ಏನೇನ್ ಮಾಡ್ಬೇಕಿತ್ತು, ಏನ್ ತಪ್ಪು ಮಾಡಿದ್ದೀರಾ ಅಂತ. ಈಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಆಧುನಿಕ ಸಾಹಿತ್ಯ ಚರಿತ್ರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತಲ್ಲ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸು. ಅದಕ್ಕೆ ಏನು ಮಾಡ್ಬೇಕು ನೀವು ಅಂತ ಹೇಳೋದಕ್ಕೆ ಆ ಟಾರ್ಗೆಟ್ಸು, ಎಲ್ಲಿಂದ ಓದಬೇಕು, ಸೋರ್ಸಸ್ಸು, ಸೊ ಇದನ್ನೆಲ್ಲ ಒಂದ್ಸಲ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಈ ಸೆಷನ್ ಮಾಡ್ತಾ ಇರೋದು. ಒಂದು ನೆನ್ಪಿಟ್ಕೊಳ್ಳಿ, UPSC ಅನ್ನೋದು ತುಂಬಾ ಕಷ್ಟ, ಆಯ್ತಾ? ಅದು ಕಷ್ಟ ಇದೆ ಅಂತ ಗೊತ್ತಿದ್ದೇ ನೀವು ಇದಕ್ಕೆ ಬಂದಿರೋದು. ಹಾಗಾಗಿ ಎಫರ್ಟ್ಸ್ ಕೊಡಬೇಕು, ನಿಮ್ ಕಂಪ್ಲೀಟ್ ಎಫರ್ಟ್ಸ್ ಕೊಡಬೇಕು. ಆವಾಗ ಮಾತ್ರ ಅದನ್ನ ಅಚೀವ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ DVG ಅವರೊಂದ್ ಕಡೆ ಹೇಳ್ತಾರೆ, ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಅಂತ. ಅಂದ್ರೆ ಹನುಮಂತನ ನೋಡಿದೀವಲ್ಲ, ಎಲ್ಲ ಹನುಮಂತನ ಮೂವೀಸಲ್ಲೂ ನೋಡ್ತೀವಿ, ರಾಮಾಯಣ ಓದುವಾಗೂ ಕೇಳಿದೀವಲ್ಲ, ಯಾವಾಗ ನೋಡಿದ್ರು ಹನುಮಂತನಿಗೆ ರಾಮಂದೇ ಸ್ಮರಣೆ, ಯಾವಾಗೂ ರಾಮ 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 ಅಂತ ಬೆಳಗಿನ ಸಂಜೆವರೆಗೂ. ಸೊ ಹಾಗೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ನಾವು ಕೂಡ ಯಾವುದೋ ಒಂದು ದೊಡ್ಡ ತತ್ವ, ಒಂದು ಸಂಕಲ್ಪ, ಒಂದು ಗುರಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ದಿನರಾತ್ರಿ ಮನಸೋತು. ನಮಗೆ 3 ಹೊತ್ತು ಅದೇ ಇರಬೇಕು ಮನಸ್ಸಲ್ಲಿ ಚಿಂತೆ. ನಾನು IAS ಆಗ್ಬೇಕು, ಇಲ್ಲ ನಾನು ಇನ್ನೊಂದೇನೋ ಮಾಡ್ಬೇಕು ಅನ್ಕೊಂಡಿರ್ತೀವಲ್ಲ, ಅದೇ ಯಾವಾಗೂ ಕೂಡ ನಮ್ಮ ಜೀವನದಲ್ಲಿ ಅನುಕ್ಷಣ ನಾವು ಅದನ್ನೇ ಸ್ಮರಿಸ್ತಾ ಇರಬೇಕು. ಆವಾಗ ಮಾತ್ರ ಜೀವ ಭಾರವನ್ನು ಮರೆಯುವುದು. ಆವಾಗ ಮಾತ್ರ ನಮ್ಗಿರುವಂತ ಕಷ್ಟಗಳನ್ನ ಮರಿತೀವಿ, ನಮ್ಮ ಗುರಿ ಕಡೆ ನಮಗೆ ಗಮನ ಇರುತ್ತೆ. ಹನುಮಂತನ ಉಪದೇಶ ಮಂಕುತಿಮ್ಮ, ಹನುಮಂತನ ಉಪದೇಶ ಇದು ಅಂತ ಹೇಳಿ DVG ಅವ್ರು ಹೇಳ್ತಾರೆ. ಇದನ್ನ ಕೂಡ ಒಂದ್ಸಲ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಅಷ್ಟೇ, ಫ್ರೆಂಡ್ಸ್ ಜೊತೆ ಕಾಫಿಗೆ ಹೋಗ್ತೀರಾ, ಇಲ್ಲ ಅಂದ್ರೆ ಹೊರಗಡೆ ಸುತ್ತಾಡಕ್ ಹೋಗ್ತೀರಾ, ಅದ್ರ ಬದಲು ಒಬ್ಬೊಬ್ರೆ ಓಡಾಡಿ. ಕಾಫಿಗೆ ಹೋಗ್ಬೇಕಾ, ಇಲ್ಲ ವಾಕ್ ಮಾಡ್ಬೇಕಾ, ಒಬ್ಬೊಬ್ರೆ ಇರಿ. ಆವಾಗ ಯಾವಾಗೂ ಕೂಡ ಕನ್ನಡ ಓದಿರ್ತೀರಾ ಅಲ್ಲ, ಅದನ್ನ ಆಕ್ಟಿವ್ ಆಗಿ ರಿಕಾಲ್ ಮಾಡ್ಕೊಂತಾ ಇರಿ. ಯಾವುದೋ ಒಂದು, ಇವಾಗ ಒಂದಷ್ಟು ಕವನಗಳು ಓದಿರ್ತೀರಾ, ಇಲ್ಲ ಯಾವುದೋ ಒಂದಷ್ಟು ಹಳೆಗನ್ನಡದ ಸಾಲು ಓದಿರ್ತೀರಾ, ಅದನ್ನ ಪದೇ 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 ನೀವು ಮನನ ಮಾಡ್ಕೊಂತಾ ಇರ್ಬೇಕು. ಸುಮ್ಮನೆ ಒಬ್ಬೊಬ್ರೆ ವಾಕ್ ಮಾಡ್ತಿರ್ತೀರಲ್ಲ, ಏನ್ ಓದ್ದೆ ಬೆಳಗ್ಗಿಂದ, ಒಂದ್ಸಲ ರಿವೈಸ್ ಮಾಡೋಣ ಅಂತ ಆಕ್ಟಿವ್ ರಿಕಾಲಿಂಗ್ ಮಾಡ್ಕೋತೀರಾ ಅಲ್ವಾ, ಆವಾಗ ನೆನಪಾಗುತ್ತೆ. ನೀವು ಅವಾಗ ಮರೆತ್ರೆ ಮತ್ತೆ ಲೈಬ್ರರಿಗೆ ಬಂದು ಬುಕ್ ತೆಗೆದು ನೋಡಿ ಏನ್ ಮರ್ತಿದ್ದೆ ಅಂತ. ಸೊ ಈ ಪ್ರೋಸೆಸ್ ಇದೆ ಅಲ್ಲ, ಆ ಪ್ರೋಸೆಸ್ ಅಲ್ಲಿ ನಿಮಗೆ ನೆನಪಾಗುತ್ತೆ ನಾನು ಏನ್ ಮರ್ತಿದ್ದೆ, ನೆಕ್ಸ್ಟ್ ಟೈಮ್ ನಾನು ಏನ್ ನೆನ್ಪಿಟ್ಕೊಳ್ಬೇಕು ಅಂತ. ಇದೊಂದು ಆಕ್ಟಿವ್ ರಿಕಾಲಿಂಗ್ ಟೆಕ್ನಿಕ್ ಇದು. ಸೊ ಎಲ್ಲರೂ ಕೂಡ ಇದನ್ನ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರಾಕ್ಟೀಸ್, ನಿಮ್ಮ ಒಂದು ಡೈಲಿ ಓದ್ತೀರಾ ಅಲ್ವಾ, ಅದ್ರಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ಆವಾಗ ಕನ್ನಡ ಈಸಿ ಆಗುತ್ತೆ. ಭಾಷಾಶಾಸ್ತ್ರಕ್ಕೂ ಅಷ್ಟೇ ಹಾಗೆ ಮಾಡ್ಬೇಕಿತ್ತು, ಪರವಾಗಿಲ್ಲ. ಈಗ ಆಧುನಿಕ ಸಾಹಿತ್ಯದಿಂದ ಅಟ್ಲೀಸ್ಟ್ ಮಾಡಿ, ದಿನ 2-3 ಕ್ವೆಶನ್ ಓದಿರ್ತೀರಲ್ಲ, ಅದನ್ನ ಆಕ್ಟಿವ್ ರಿಕಾಲ್ ಮಾಡ್ಕೊಂತ ಇರಿ. ಅವಾಗ ಅದಕ್ಕೆ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಆಧುನಿಕ ಸಾಹಿತ್ಯಕ್ಕೆ ಏನೇನು ಓದ್ಬೇಕು ಅಂತ ಹೇಳಿ ಒಂದು ಸೋರ್ಸಸ್. ಸೋರ್ಸಸ್ ಬಂದ್ಬಿಟ್ಟು ಒಂದು ನೋಟ್ಸು, ನಿಮ್ ನೋಟ್ಸ್ ಏನಿದೆ ಅಲ್ವಾ ಅದನ್ನ ಬೇಸ್ ಆಗಿ ಇಟ್ಕೊಳ್ಳಿ. ಇನ್ನೊಂದು LS ಶೇಷಗಿರಿ ರಾವ್ ಅವ್ರದ್ದು ಈ ಬುಕ್ ಇದೆ ಅಲ್ವಾ, ಬ್ಲೂ ಕಲರ್ದು, ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಸೊ ಇದು ಒಂದು ಬುಕ್. ಏನ್ ಮಾಡ್ಬೇಕಂದ್ರೆ, ಮೊದಲು ನಿಮ್ಮ ನೋಟ್ಸ್ ನೋಡಿ. ನೋಟ್ಸ್ ಅಲ್ಲಿ ನಾನು ಕೊಡೋ ಅಂತ ಟಾರ್ಗೆಟ್ಸ್ ಎಲ್ಲ ನಿಮ್ ನೋಟ್ಸ್ ಅಲ್ಲಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆಯ್ತಾ? ಫಸ್ಟ್ ನವೋದಯದಿಂದ ಸ್ಟಾರ್ಟ್ ಮಾಡೋಣ. ನಿಮ್ ನೋಟ್ಸ್ ಅಲ್ಲಿ ಅಷ್ಟು ಕಂಟೆಂಟ್ ಇದ್ರೆ ಅದನ್ನೇ ಬೇಸಾಗಿ ಇಟ್ಕೊಳ್ಳಿ. ಜಾಸ್ತಿ ಏನು ಓದೋದ್ ಬೇಡ, ಅದನ್ನೇ ಪದೇ ಪದೇ ರಿವೈಸ್ ಮಾಡಿ ಹೇಗ್ ಬರೀಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ.
ಒಂದ್ ವೇಳೆ ಕಂಟೆಂಟ್ ಕಡಿಮೆ ಇದೆ ಅಂತಂದ್ರೆ ರಾಕೇಶ್ ಸರ್ ನೋಟ್ಸ್ ನೋಡಿ, ಇಲ್ಲ ಅಂದ್ರೆ ನನ್ನ ನೋಟ್ಸ್ ನೋಡಿ. ನಂದು ಬಹುಮುಖಿ ಮೈನ್ ಚಾನಲ್ ಅಲ್ಲಿ ಇದೆ ಅಲ್ಲ, ಅಲ್ಲಿ ನನ್ನ ನೋಟ್ಸ್ ಇದೆ. ಸೊ ಅಲ್ಲಿಂದ ಕಂಟೆಂಟ್ ತಗೊಳ್ಳಿ. ಅಲ್ಲಿಂದ ಕಂಟೆಂಟ್ ತಗೊಂಡು ನೀವು ಬರ್ಕೋಬೇಕು ಸಪ್ರೇಟ್ ಆಗಿ ನೋಟ್ಸು. ನಾನ್ ಬರ್ದಿರೋದು ನನಗೆ ಅರ್ಥ ಆಗುತ್ತೆ, ನಿಮಗೆ ಅದು ಅರ್ಥ ಆಗ್ಬೇಕು, ನಿಮಗೆ ಸಿಂಕ್ ಆಗ್ಬೇಕು ಅಂತಂದ್ರೆ ನೀವ್ ಇನ್ನೊಂದ್ಸಲ ಅದನ್ನ ಬರ್ಕೊಳ್ಳಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ. ಅದು ಒಳ್ಳೇದಾಗುತ್ತೆ. ಯಾವ್ದೋ ಕೆಲವೊಂದು ಬರೆಯಕ್ ಆಗಲ್ಲ, ಟೈಮ್ ಆಗಲ್ಲ ಅಂದ್ರೆ ಪರವಾಗಿಲ್ಲ, ಅಲ್ಲಿಂದಾನೆ ಜೆರಾಕ್ಸ್ ತಗೊಂಡು ಕಂಪೈಲ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಆದಷ್ಟು ನಿಮ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ಳಿ, ಆಯ್ತಾ. ಅದ್ರ ಜೊತೆಗೆ ಕೆಲವರಿಗೆ ಡೌಟ್ ಇದೆ ಟೆಕ್ಸ್ಟ್ ಬುಕ್ ಓದ್ಬೇಕಾ ಬೇಡವಾ ಅಂತ. ನನ್ನ ಸಜೆಷನ್ ಏನು ಅಂದ್ರೆ ಟೆಕ್ಸ್ಟ್ ಬುಕ್ ಓದಿ, ಬಟ್ ಹೇಗ್ ಓದ್ಬೇಕು? ಡೈಲಿ ಒಂದು 45 ಮಿನಿಟ್ಸ್ ಇಲ್ಲ ಒಂದು 1 ಅವರ್ ಟೈಮರ್ ಹಾಕೊಂಡು ಒಂದು 1 ಅವರ್ ಓದಿ ಟೆಕ್ಸ್ಟ್ ಬುಕ್ ನ. ಯಾಕೆ ಟೆಕ್ಸ್ಟ್ ಬುಕ್ ಓದ್ಬೇಕು ಅಂದ್ರೆ ಅದ್ರಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಫಾರ್ಮ್ಯಾಟಿಂಗ್ ಕೊಟ್ಟಿದ್ದಾರೆ. ಇವಾಗ ನಾವು ಮಧ್ಯದಲ್ಲಿ ಎಕ್ಸಾಂಪಲ್ ಸೇರ್ಸ್ಬೇಕಲ್ವಾ, ನವೋದಯ, ನವ್ಯ, ಇದಕ್ಕೆಲ್ಲ ಕಾವ್ಯಗಳ ಎಕ್ಸಾಂಪಲ್ ಸೇರ್ಸ್ಬೇಕು, ಕಾದಂಬರಿಗಳ ಎಕ್ಸಾಂಪಲ್ ಸೇರ್ಸ್ಬೇಕು. ಆ ಎಕ್ಸಾಂಪಲ್ಸ್ ಹೇಗ್ ಸೇರ್ಸ್ಬೇಕು ಅನ್ನೋದು ನಿಮಗೆ ಅದು ಟೆಕ್ಸ್ಟ್ ಓದಿದಾಗ ಅರ್ಥ ಆಗುತ್ತೆ. ಹಾಗಾಗಿ ಅದೇ ಉದ್ದೇಶದಿಂದ ಓದಿ. ಕೆಲವು ತುಂಬಾ ಚೆನ್ನಾಗಿರೋ ಸೆಂಟೆನ್ಸಸ್, ಯಾವ್ದೋ ಒಂದು ತುಂಬಾ ಚೆನ್ನಾಗಿರೋ ಕಾವ್ಯಗಳು ನಿಮಗೆ ಸಿಗುತ್ತೆ, ಅದನ್ನ ಸಪರೇಟ್ ಆಗಿ ನಿಮ್ ನೋಟ್ಸ್ ಅಲ್ಲಿ ಮಾಡ್ಕೊಳ್ಳಿ. ಬಟ್ ಟೆಕ್ಸ್ಟ್ ಬುಕ್ ಓದಿ. ಜಾಸ್ತಿ ಟೈಮ್ ಕೊಟ್ಬಿಟ್ಟು ಫುಲ್ ಫಸ್ಟ್ ಇಂದ ಎಂಡ್ ಟು ಎಂಡ್ ಓದಕ್ ಹೋಗ್ಬೇಡಿ. ನಿಮ್ಗೆ ಯಾವ ಕಾನ್ಸೆಪ್ಟ್ ಬೇಕು, ಇವತ್ತು ನವೋದಯ ಓದ್ತಿದ್ದೀರಾ ಅಂದ್ರೆ ನವೋದಯದ ಒಂದು 20-30 ಪೇಜ್ ಇರುತ್ತಲ್ಲ, ಅಷ್ಟನ್ನ ಮಾತ್ರ ಒಂದ್ಸಲ ಓದ್ಕೊಳ್ಳಿ ಶೇಷಗಿರಿ ರಾವ್ ಬುಕ್ ಅಲ್ಲಿ. ಸೊ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್, ಆಯ್ತಾ. ನೆಕ್ಸ್ಟ್ ಟಾರ್ಗೆಟ್ಸ್ ಏನೇನು, ಯಾವ್ದು ಓದ್ಬೇಕು ಅಂದ್ರೆ 14th ನಾಳೆಯಿಂದ ಸ್ಟಾರ್ಟ್ ಅಲ್ವಾ. ಸೊ ನಾಳೆಗೆ ಈ ಟಾಪಿಕ್ಸ್: ಹೊಸಗನ್ನಡ ಸಾಹಿತ್ಯದ ಪ್ರೇರಣೆಗಳು. ಸೊ ಪ್ರೇರಣೆಗಳು ಏನೇನು? 2 ರೀತಿಯಾದಂಥ ಪ್ರೇರಣೆಗಳಿದೆ: ಪಾಶ್ಚಾತ್ಯ ಪ್ರೇರಣೆಗಳು, ದೇಸಿ ಪ್ರೇರಣೆಗಳು. ಪಾಶ್ಚಾತ್ಯ ಪ್ರೇರಣೆಗಳಲ್ಲಿ ನಿಮಗೆ ಶೆಲ್ಲಿ, ವರ್ಡ್ಸ್ ವರ್ತ್ ಇವರೆಲ್ಲ ಬರ್ತಾರಲ್ಲ, ಅವ್ರು ಬರೆದಂತಹ ಕೃತಿಗಳನ್ನ ಒಂದಷ್ಟು ಅನುವಾದ ಮಾಡಿದ್ದಾರೆ, ಒಂದಷ್ಟು ಭಾವಾನುವಾದ ಮಾಡಿದ್ದಾರೆ. ಹಾಗೆ ಅಲ್ಲಿಂದ ರೊಮ್ಯಾಂಟಿಕ್ ಸಾಹಿತ್ಯ, ಆಮೇಲೆ ಇಂಗ್ಲಿಷ್ ಶಿಕ್ಷಣ, ಇವೆಲ್ಲ ಪಾಶ್ಚಾತ್ಯ ಪ್ರೇರಣೆಗಳಲ್ಲಿ ಬರೀತೀರಾ. ದೇಸಿ ಪ್ರೇರಣೆಗಳು ಏನು ಅಂದ್ರೆ ವಿಭೂತಿ ಪುರುಷರು, ಇಲ್ಲಿನ ಬುದ್ಧ, ಬಸವಣ್ಣ, ಇವರೆಲ್ಲ ನಮಗೆ ಹೊಸ ರೀತಿಯಾದಂತ ಸಾಹಿತ್ಯ ಬರೆಯೋದಕ್ಕೆ ಪ್ರೇರಣೆಯಾದ್ರು. ಅದ್ರ ಜೊತೆಗೆ ನಮ್ಮಲ್ಲಿ ಇದ್ದಂತ ಸ್ವಾತಂತ್ರ್ಯ ಸಂಗ್ರಾಮ, ಅದು ಕೂಡ ನಮಗೆ ಹೊಸ ವಿಧದ ಸಾಹಿತ್ಯ ಸೃಷ್ಟಿಗೆ ಪ್ರೇರಣೆ ಆಯ್ತು. ಸೊ 2 ಕೂಡ ಬರಿಬೇಕು ನೀವು. ಕ್ವಶನ್ ಕೇಳಿದಾಗ ನವೋದಯ ಸಾಹಿತ್ಯದ ಪ್ರೇರಣೆಗಳು ಅಂದ್ರೆ ಒಂದು ಪಾಶ್ಚಾತ್ಯ ಪ್ರೇರಣೆ, ದೇಸಿ ಪ್ರೇರಣೆ, 2 ಕೂಡ ಬರಿಬೇಕು ನಿಮ್ಮ ಆನ್ಸರ್ಸ್ ಅಲ್ಲಿ. ಜಸ್ಟ್ ಸ್ಟ್ರಕ್ಚರಿಂಗ್ ಹೇಳ್ತಿದ್ದೀನಿ ನಾನು, ಫುಲ್ ನಿಮಗೆ ಕಂಟೆಂಟ್ ಪಾಠ ಮಾಡಕ್ ಆಗೋದಿಲ್ಲ ಇವಾಗ. ಜಸ್ಟ್ ಸ್ಟ್ರಕ್ಚರ್ ಏನೇನ್ ಇರಬೇಕು ಯಾವ್ಯಾವ ಕ್ವಶನ್ಗೆ ಅನ್ನೋದನ್ನ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದು. ಅದ್ರ ಜೊತೆಗೆ 1-2 ಇಂಟ್ರೊಡಕ್ಷನ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ ನವೋದಯಕ್ಕೆ, ಆಯ್ತಾ. ಪಾಶ್ಚಾತ್ಯ ರೊಮ್ಯಾಂಟಿಕ್ ಸಾಹಿತ್ಯದಿಂದ ಪ್ರೇರಣೆಯನ್ನು ಪಡೆದು ಅಂತ ಸ್ಟಾರ್ಟ್ ಮಾಡಿ 1 ಪ್ಯಾರಾ ಅಷ್ಟು ನಿಮ್ದು ಇಂಟ್ರೊಡಕ್ಷನ್ ರೆಡಿ ಆಗಿರ್ಬೇಕು. ಹಾಗೆ 2 ಇಂಟ್ರೊಡಕ್ಷನ್ಸ್ ನವೋದಯಕ್ಕೆ ರೆಡಿ ಮಾಡ್ಕೊಳ್ಳಿ. ನಂದು ಶಾರ್ಟ್ ನೋಟ್ಸ್ ಇದೆ ಗ್ರೂಪ್ ಅಲ್ಲಿ, ಅಲ್ಲಿಂದ ಕೂಡ ನೀವು ತಗೋಬಹುದು. ಎಲ್ರು ಒಂದು ಕನ್ಸೆಪ್ಷನ್ ಇದೆ ಎಲ್ರಿಗೂ, ಎಲ್ರು ಅದೇ ನೋಟ್ಸ್ ಓದಿದ್ರೆ, ಎಲ್ರು ಅದೇ ಬರೆದ್ರೆ ನಮಗ್ ಮಾರ್ಕ್ಸ್ ಬರುತ್ತಾ ಅಂತ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನೋಟ್ಸ್ ತುಂಬಾ ಕಡೆ ಸಿಗುತ್ತೆ ನಿಮ್ಗೆ. ಇವಾಗ ಪೊಲಿಟಿಕಲ್ ಸೈನ್ಸ್ ಯಾವ್ದಾದ್ರು ಆಪ್ಷನಲ್ ಇರುತ್ತಲ್ಲ, ಶುಭ್ರರಂಜನ್ ಮೇಡಮ್ ನೋಟ್ಸ್ ಎಲ್ರು ಅದನ್ನೇ ಓದ್ತಾರೆ. ಆದ್ರೆ ಕೆಲವ್ರಿಗೆ ಮಾರ್ಕ್ಸ್ ಬರುತ್ತೆ, ಕೆಲವ್ರಿಗೆ ಬರೋದಿಲ್ಲ. ಯಾಕೆ ಅಂದ್ರೆ ನಾವ್ ಅರ್ಥ ಮಾಡ್ಕೊಂಡಿರೋದ್ ಬೇರೆ, ನಾವ್ ಅಲ್ಲಿ ಪ್ರೆಸೆಂಟ್ ಮಾಡೋದ್ ಬೇರೆ. ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ತುಂಬಾ ಚೇಂಜ್ ಇರುತ್ತೆ, ಆಯ್ತಾ. ಇಷ್ಟು ಜನ ಬರೀತಿದ್ದಾರೆ, ತುಂಬಾ ಜನ ಬರೀತಿದ್ದಾರೆ ಕನ್ನಡ ಸಾಹಿತ್ಯ ಅಂದ್ರೆ ಅದ್ರಲ್ಲಿ ಪ್ರಿಲಿಮ್ಸ್ ಪಾಸ್ ಆಗೋರೆಷ್ಟು, ಮೇನ್ಸ್ ಬರೆಯೋರೆಷ್ಟು, ಮೇನ್ಸ್ ಚೆನ್ನಾಗಿ ಪ್ರಿಪೇರ್ ಆಗಿ ಬರೆಯೋರೆಷ್ಟು, ತುಂಬಾ ಕಡಿಮೆ ಜನ ಇರ್ತಾರೆ. ಹಾಗಾಗಿ ಆ ನೋಟ್ಸ್ ಇಂದ ಓದ್ಬೋದಾ, ಈ ನೋಟ್ಸ್ ಇಂದ ಓದ್ಬೋದಾ, ಇದು ಬೇಡ. ನೀವು ಎಷ್ಟು ಕಂಟೆಂಟ್ ಓದ್ಬೇಕು ಅದನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ನನ್ನ ನೋಟ್ಸ್ ಇಂದಾನೆ ಎಲ್ರು ಓದಿದ್ರು ಏನು ಚಿಂತೆ ಇಲ್ಲ, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೀರಿ, ಆಯ್ತಾ. ಸೊ ಪ್ರೇರಣೆಗಳಿಗೆ 2 ಹೇಳದ್ನಲ್ಲ, ಅಷ್ಟು ಮಾಡಿ. ಅದಾದ್ಮೇಲೆ ನವೋದಯ ಸಾಹಿತ್ಯದ ಸ್ವರೂಪ, ಲಕ್ಷಣ. ಸೊ ನಿಮ್ಗೆ ಭಾಷಾಶಾಸ್ತ್ರದಲ್ಲಿ ಭಾಷೆಯ ಸ್ವರೂಪ ಬೇರೆ, ಭಾಷೆಯ ಲಕ್ಷಣ ಬೇರೆ ಇತ್ತಲ್ವಾ. ಸೊ ಆದ್ರೆ ನವೋದಯ ಸಾಹಿತ್ಯದ ಸ್ವರೂಪ, ಲಕ್ಷಣ ಏನ್ ಕೇಳಿದ್ರು 2 ಒಂದೇ ಬರೀಬಹುದು, ಆಯ್ತಾ. ಏನೇನ್ ಬರೀಬಹುದು? ವಸ್ತು ಬರಿತೀವಿ. ಎಲ್ಲಿಂದ ವಸ್ತು ತಗೊಂಡ್ರು ನವೋದಯಕ್ಕೆ? ಜನಸಾಮಾನ್ಯರ ಜೀವನವನ್ನೇ ಒಂದು ವಸ್ತುವಾಗಿ ತಗೊಂಡ್ರು ನವೋದಯದವರು. ಪ್ರಕೃತಿಯನ್ನು ಒಂದು ವಸ್ತು, ಆಧ್ಯಾತ್ಮ ಅನ್ನೋದು ಒಂದು ವಸ್ತು, ಅದರ ಜೊತೆಗೆ ನಾಡು ನುಡಿ ಪ್ರೇಮ ಅನ್ನೋದು. ಸೊ ಇವೆಲ್ಲ ಒಂದು ವಸ್ತು ಲಕ್ಷಣಗಳಲ್ಲಿ. ಇನ್ನೊಂದು ತಂತ್ರ, ಯಾವ್ಯಾವ ರೀತಿ ಬರೆದ್ರು ಅಲ್ವಾ. ನಮ್ಗೆ ಏನು ವಸ್ತು ಬರೆದ್ರೆ ಒಂದು ತಂತ್ರ ಬರೆದ್ರಿ, ಯಾವ್ಯಾವ ರೀತಿ ಬರೆದ್ರು ಅಂತ. ಕಾದಂಬರಿಗಳು ಬರೆದ್ರು, ಕತೆಗಳು ಬರೆದ್ರು, ಸಣ್ಣ ಕತೆ, ಸಾನೆಟ್, ಈ ತರ ಎಲ್ಲ ಬರೆದ್ರಲ್ಲ, ಅದು ಒಂದು ತಂತ್ರ. ವಸ್ತು, ತಂತ್ರ, ಭಾಷೆ ಹೆಂಗೆ? ಹಿಂದೆ ಹೆಂಗಿತ್ತು? ಶಿಷ್ಟವಾದಂಥ ಭಾಷೆ ಇತ್ತು. ನವೋದಯದಲ್ಲಿ ಬಂದಾಗ ಶಿಷ್ಟ ಭಾಷೆ ಹೋಯ್ತು, ಜನಸಾಮಾನ್ಯರಿಗೂ ಅರ್ಥವಾಗುವಂಥ ಭಾಷೆಯಲ್ಲಿ ಬರೆದ್ರು. ಹಾಗಾಗಿ ಆನ್ಸರ್ ಬರೆಯುವಾಗ ವಸ್ತು, ತಂತ್ರ, ಭಾಷೆ 3 ಕೂಡ ಅಡ್ರೆಸ್ ಮಾಡ್ಬಿಟ್ಟು ನೀವು ಲಕ್ಷಣ ಇಲ್ಲ ಸ್ವರೂಪನ ಬರೆಯುವಾಗ ಬರಿಬೇಕು. ಅದಾದ್ಮೇಲೆ
ನೆಕ್ಸ್ಟ್ ನವೋದಯ ಸಾಹಿತ್ಯದ ವಿವಿಧ ಪ್ರಕಾರಗಳು ಯಾವ್ಯಾವ ಟೈಪ್ಸ್ ಏನೇನು ಸಾಹಿತ್ಯವನ್ನು ರಚಿಸಿದ್ರು ಅಂತ ಆಗ್ಲೇ ಹೇಳಿದ್ನಲ್ಲ. ಸಾನೆಟ್, ನಿಮಗೆ ಸಾನೆಟ್ ಅಂತ ಇಂಗ್ಲಿಷ್ ನಿಂದ ಪ್ರೇರಣೆ ತಗೊಂಡ್ರು, ನಮ್ಮಲ್ಲೂ ಕೂಡ ಅದಾದ್ಮೇಲೆ ಅದರಿಂದ ಪ್ರೇರಣೆ ತಗೊಂಡು ನಮ್ಮಲ್ಲೂ ಸಾಹಿತ್ಯ ಸೃಷ್ಟಿಯಾಗಕ್ಕೆ ಸ್ಟಾರ್ಟ್ ಆಯ್ತಲ್ವಾ. ಸಣ್ಣ ಕಥೆಗಳು ಆಗಿರ್ಬೋದು, ಹೊಸಗನ್ನಡ ಕಾವ್ಯಗಳು, ಆತ್ಮವಿಮರ್ಶೆ, ಆಮೇಲೆ ನಿಮಗೆ ಕಾದಂಬರಿಗಳು, ಇವೆಲ್ಲ ಸ್ಟಾರ್ಟ್ ಆಗಿದ್ದು ನವೋದಯ ಕಾಲದಲ್ಲಿ. ಸೊ ಯಾವ್ಯಾವ ಪ್ರಕಾರಗಳು ಅಂತ ಹೇಳಿ ಅದರಲ್ಲಿ ಬರೀರಿ, ನವೋದಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ. ಇದು ನಿಮಗೆ ತುಂಬಾ ಚೆನ್ನಾಗಿ ಶೇಷಗಿರಿ ಅವ್ರ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಅದು, ಅದನ್ನ ಒಂದ್ಸಲ ಓದಿ ಯಾವ್ಯಾವ ಪ್ರಕಾರಗಳು ಅನ್ನೋದಕ್ಕೆ. ಅದಾದ್ಮೇಲೆ ನವೋದಯದಲ್ಲಿ ನಿಸರ್ಗ ಪ್ರೀತಿ. ಸೊ ಇವೆಲ್ಲ ಸಪರೇಟ್ ಟಾಪಿಕ್. ನಿಸರ್ಗ ಪ್ರೀತಿ, ರಾಷ್ಟ್ರೀಯತೆ, ಉಪರಾಷ್ಟ್ರೀಯತೆ, ಪ್ರೇಮ, ಪ್ರೀತಿ. ಸೊ ಇವೆಲ್ಲ ಸಪರೇಟ್ ಟಾಪಿಕ್ಸ್. ಸೊ ನೀವು ನೋಟ್ಸ್ ಮಾಡುವಾಗ ನಿಸರ್ಗ ಪ್ರೀತಿ ಅಂತ ಹೇಳಿ 1-2 ಪೇಜು, ರಾಷ್ಟ್ರೀಯತೆಗೆ 2 ಪೇಜು, ಉಪರಾಷ್ಟ್ರೀಯತೆಗೆ 2 ಪೇಜು, ಪ್ರೀತಿ, ಪ್ರೇಮ ಇದಕ್ಕೆ 2 ಪೇಜು, ಹೀಗೆ ಸಪರೇಟ್ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು ಅಂದ್ರೆ, ಈಗ ನಿಸರ್ಗ ಪ್ರೀತಿ ಒಂದ್ 10 ಆದ್ರೂ ಕಾವ್ಯಗಳು, ಕಾದಂಬರಿ ಅಥವಾ ಸಣ್ಣ ಕತೆ ಯಾವ್ದಾದ್ರು ಆಗಿರ್ಬೋದು, ಇಷ್ಟು ಎಕ್ಸಾಂಪಲ್ಸ್ ನಿಮ್ಮ ಹತ್ರ ರೆಡಿ ಆಗಿರ್ಬೇಕು, ಆಯ್ತಾ. ಎಕ್ಸಾಂಪಲ್ಸ್ಗೆ ವಿವರಣೆಯನ್ನ ಬರೆಯೋದು. ಈಗ ಫಾರ್ ಎಕ್ಸಾಂಪಲ್ ಹೇಗೆ, ನಿಸರ್ಗ ಪ್ರೀತಿಗೆ ನಿಮಗೆ ಬೆಟ್ಟದ ಜೀವ, ಮರಳಿ ಮಣ್ಣಿಗೆ ಇವೆಲ್ಲ ಕಾದಂಬರಿಗಳು ತಗೋತೀರಾ. ನೀವು ವಿವರಣೆ ಏನ್ ಬರೀಬಹುದು? ಬೆಟ್ಟದ ಜೀವದಲ್ಲಿ ಏನ್ ಹೇಳಿದ್ರು ಕಾರಂತರು ಅಂದ್ರೆ, ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಕೂಡ ಅವನು ಪ್ರಕೃತಿ ಮುಂದೆ ಸಣ್ಣವನಾಗ್ಬಿಡ್ತಾನೆ, ಅದು ಒಂದು ತತ್ವ ಹೇಳಿದ್ರು. ನಿಸರ್ಗದ ಜೊತೆ ಹೊಂದಿಕೊಂಡು ಮನುಷ್ಯರು ಬಾಳಬೇಕು ಅನ್ನೋ ಒಂದು ತತ್ವ ಹೇಳಿದ್ರು. ಸೊ ನೀವು ಬೆಟ್ಟದ ಜೀವ ಅಂತ ಎಕ್ಸಾಂಪಲ್ ಕೊಟ್ಟಿದ ತಕ್ಷಣ ಈ ವಿವರಣೆ ಇರಬೇಕು. ಮರಳಿ ಮಣ್ಣಿಗೆ ಅಲ್ಲಿ ಏನ್ ಹೇಳ್ತಾರೆ ಕಾರಂತರು, ಮನುಷ್ಯರು ಏನಾಗ್ತಾರೆ, ನಿಸರ್ಗಕ್ಕೆ ಶರಣಾಗ್ಬಿಡ್ತಾರೆ. ಸೊ ಅದನ್ನ ಮರಳಿ ಮಣ್ಣಿಗೆ ಬರೆಯುವಾಗ ನೀವು ವಿವರಣೆ ಕೊಡ್ಬೋದು. ತುಂಬಾ ಎಕ್ಸಾಂಪಲ್ಸ್ ಇದೆ ನಿಮಗೆ. DVG ಅವರೊಂದು ಕಗ್ಗ ಹೇಳ್ತಾರೆ, ಇಳೆಯಿಂದ ಮೊಳಕೆಯ ಒಡೆವಂದು ತಮ್ಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಅಂದ್ರೆ ಅವರೆಲ್ಲ ಅಷ್ಟಷ್ಟು ದೊಡ್ಡ ಕೆಲಸಗಳು ಮಾಡೋರು ಏನು ಸದ್ದು ಮಾಡ್ದಂಗ್ ಮಾಡ್ತಾರೆ. ಆದ್ರೆ ನಾವೇನಿದ್ದೇವೆ, ನಾವು ಇಷ್ಟಿಷ್ಟು ಸಣ್ಣ ವಿಷಯ, ಒಂದು ಪ್ರಿಲಿಮ್ಸ್ ಆದ್ರೆ ಎಲ್ಲಾರ್ಗು ಹೇಳ್ಕೊಂಡ್ ಬರ್ತೀವಿ ನಂದು ಪ್ರಿಲಿಮ್ಸ್ ಆಗೋಯ್ತು ಅಂತ. ಪ್ರಿಲಿಮ್ಸ್ ಆಗೋದಿರ್ಲಿ, ಇನ್ನು UPSC ಪ್ರಿಪ್ರೇಷನ್ ಮಾಡ್ತಿರುವಾಗ್ಲೇ ಊರೆಲ್ಲ ಹೇಳ್ ಬಂದಿರ್ತೀವಿ, ನಾನು IAS ಆಗೇ ಬಿಟ್ಟೆ ಆಗ್ಲೇ ಅನ್ನೋ ಹಾಗೆ ಹೊಲಿನಿನ್ನ ತುಟಿಗಳು ಮಂಕುತಿಮ್ಮ ಅಂದ್ರೆ ಬಾಯಿ ಮುಚ್ಕೊಂಡಿರೋ ಸಾಕು, ಇಂತಿಂತ ದೊಡ್ಡ ಸಾಧನೆಗಳು ಮಾಡಿದವ್ರು ಅವ್ರ ಬಗ್ಗೆ ಏನು ಹೇಳ್ಕೊತಿಲ್ಲ ಅಂತ. ಸೊ ಇದನ್ನ ಏನ್ ಅರ್ಥ ಇದಕ್ಕೆ ಅಂದ್ರೆ, ಮನುಷ್ಯ ಅವನೆಷ್ಟು ಸಣ್ಣವನು ಅನ್ನೋದನ್ನ ಪ್ರಕೃತಿ ನಮಗ್ ತೋರಿಸುತ್ತೆ. ಅದ್ರ ಜೊತೆ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮಗ್ ಗೊತ್ತಾಗುತ್ತೆ ಅಲ್ವಾ, ಪ್ರಕೃತಿಯ ಪ್ರಭುತ್ವ ಅದು ಈ ಒಂದು ಕಗ್ಗದಲ್ಲಿ ಬರುತ್ತೆ. ಹೀಗೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೀವು ರೆಡಿ ಮಾಡ್ಕೊಳ್ಳಿ, ಒಂದು 10-15 ಎಕ್ಸಾಂಪಲ್ಸ್ ಪ್ರಕೃತಿ. ಯಾಕಂದ್ರೆ ನಿಮ್ಗೆ 20 ಮಾರ್ಕ್ಸ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಸದ್ಯಕ್ಕೆ ಅಟ್ಲೀಸ್ಟ್ ಒಂದು 10 ಎಕ್ಸಾಂಪಲ್ ಮಾಡ್ಕೊಳ್ಳಿ. ಸೊ ನವೋದಯದಲ್ಲಿ ಪ್ರಕೃತಿ ಪ್ರೇಮ ಅಂತ ಕ್ವಶನ್ ಕೊಟ್ಟಿದ ತಕ್ಷಣ ಫಸ್ಟ್ ಪ್ಯಾರಾ ಅಲ್ಲಿ ನವೋದಯದ ತತ್ವವನ್ನು ಬರೀತೀರಾ, ನವೋದಯ ಅಂದ್ರೆ ಏನು ಇದೆಲ್ಲ. ಸೆಕೆಂಡ್ ಪ್ಯಾರಾ ಇಂದ ನಿಮಗೆ ಒಂದೊಂದು ಪ್ಯಾರಾದಲ್ಲೂ ಒಂದೊಂದು ಎಕ್ಸಾಂಪಲ್ ಇರಬೇಕು, ಅದರದ್ದು ವಿವರಣೆ ಇರಬೇಕು. ಪ್ರತಿ ಪ್ಯಾರಾನು ವಿಶಿಷ್ಟವಾಗಿರ್ಬೇಕು. ಎಲ್ರು ಏನ್ ಮಾಡ್ತಾರೆ, ಪ್ರಕೃತಿ ಪ್ರೇಮ ಅಂದ್ರೆ ಬರೀ ಪ್ರಕೃತಿಯನ್ನ ಹಾಗೆ ವರ್ಣಿಸಿದ್ರು, ಹೀಗೆ ವರ್ಣಿಸಿದ್ರು, ಮಲೆಗಳಲ್ಲಿ ಮಧುಮಗಳಲ್ಲಿ ಕುವೆಂಪು ವರ್ಣನೆ ಮಾತ್ರ ಅಲ್ಲ. ಪ್ರಕೃತಿ ಅಂದ್ರೆ ತುಂಬಾ ಇದೆ, ಆಧ್ಯಾತ್ಮ ಇದೆ, ಮನುಷ್ಯ ಸಂಬಂಧ ಇದೆ. ಕುವೆಂಪು ಅವರಿಗೆ ಪ್ರಕೃತಿ ಆಧ್ಯಾತ್ಮ, ಅದು ಬೆಳಗಲ್ಲವೋ ಅಣ್ಣ ಅಂತ ಹೇಳ್ತಾರೆ ಅಲ್ವಾ, ಕುವೆಂಪು ಅವ್ರು ಹೇಳೋದು. ಹಾಗೆ ಬೇಂದ್ರೆ ಅವರಿಗೆ ಅದು ಮನುಷ್ಯ ಸಂಬಂಧ ಅವರಿಗೆ. ಒಬ್ಬೊಬ್ರು ಒಂದೊಂದರ. DVG ಅವ್ರದ್ದು ಆವಾಗ ಹೇಳದ್ನಲ್ಲ, ಪ್ರಕೃತಿಯ ನಿಗೂಢತೆ, ಪ್ರಕೃತಿಯ ಪ್ರಭುತ್ವ, ಹೀಗೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಹಾಗೇನೆ ಆ ಡಿಫರೆಂಟ್ ಡೈಮೆನ್ಷನ್ಸ್ ನಿಮ್ಮ ಆನ್ಸರ್ ಅಲ್ಲಿ ಕಾಣಿಸ್ಬೇಕು. ದಯವಿಟ್ಟು ಎಲ್ರೂ ಕೂಡ ಅಂಡರ್ಲೈನ್ ಮಾಡಿ, ಯಾವ್ಯಾವ ಸಾಲುಗಳು ಎಕ್ಸಾಂಪಲ್ಸ್ ತಗೊಂಡಿರ್ತೀರಲ್ಲ ಅದನ್ನ ಅಂಡರ್ಲೈನ್ ಮಾಡಿ, ತತ್ವ ಏನ್ ಹೇಳುತ್ತಲ್ಲ ಅದನ್ನು ಕೂಡ ಅಂಡರ್ಲೈನ್ ಮಾಡಿರ್ಬೇಕು ಆನ್ಸರ್ಸ್ ಅಲ್ಲಿ. ಇದು ನಿಸರ್ಗ ಪ್ರೀತಿ. ರಾಷ್ಟ್ರೀಯತೆ, ಉಪರಾಷ್ಟ್ರೀಯತೆ, ಪ್ರೇಮ ಇದಕ್ಕೆಲ್ಲ ಹಾಗೆ. ರಾಷ್ಟ್ರೀಯತೆಗೆ ನಿಮ್ಮ ರಾಷ್ಟ್ರೀಯ ಚಳುವಳಿಗಳು ಅಲ್ವಾ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಇವೆಲ್ಲ ಇದೆ ಅಲ್ಲ, ನಮ್ಮ ಸ್ವತಂತ್ರ ಹೋರಾಟದ್ದು, ಅದೆಲ್ಲ ರಾಷ್ಟ್ರೀಯತೆಯಲ್ಲಿ ಬರಿತೀವಿ. ಉಪರಾಷ್ಟ್ರೀಯತೆ ಅಂದ್ರೆ ಏನು, ಕೆಲವ್ರಿಗೆ ಡೌಟ್ ಇದೆ ಏನ್ ಡಿಫರೆನ್ಸ್ ಅಂತ. ರಾಷ್ಟ್ರೀಯತೆ ಅಂದ್ರೆ ನ್ಯಾಷನಲಿಸಂ, ನಮಗೆ ದೇಶದ ಬಗ್ಗೆ ಬರಿತೀವಲ್ಲ ಅವೆಲ್ಲ. ಉಪರಾಷ್ಟ್ರೀಯತೆ ಅಂದ್ರೆ ನಾಡು ನುಡಿ ಪ್ರೇಮದ ಬಗ್ಗೆ, ಜಯ ಭಾರತ ಜನನಿಯ ತನುಜಾತೆ ಇವೆಲ್ಲ ಇದೆ ಅಲ್ಲ. ಇವರು ಸಕ್ರ ಬಾಳಾಚಾರ್ಯ ಅವ್ರು ಹೇಳ್ತಾರೆ, 7 ಸಾಯಣ ಕಟ್ಟು ಗ್ರಂಥವನ್ನೇಳು ಪಂಪಾ ಕ್ಷೇತ್ರಕ್ಕೆ ಅಂತ. ಅಂದ್ರೆ ಎಲ್ರು ಏಕೀಕರಣಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ಸೊ
ಅಲ್ಲಿ ನೀವು ಬರೀಬೇಕು. ಇವಾಗ ಜಯ ಭಾರತ ಜನನೀಯ ತನುಜಾತೆ ಅಂತ ಹೇಳ್ಬಿಟ್ಟು ಬರೀ ನಾಡು ನುಡಿ ಪ್ರೇಮ ಅಲ್ಲ. ವಿವರಣೆ ಏನ್ ಕೊಡ್ಬೇಕಲ್ಲಿ ಅಂದ್ರೆ, ಈ ಒಂದು ಕಥೆಯ ಮೂಲಕ ಕುವೆಂಪು ಅವ್ರು ಏನ್ ಹೇಳ್ತಾರೆ, ಇಲ್ಲಾಂದ್ರೆ ನಾವ್ ಏನ್ ಒಪ್ಕೊಂಡಿದೀವಿ, ಭಾರತದ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಮ್ಮ ಕರ್ನಾಟಕದ ಅಸ್ಮಿತೆಯನ್ನು ಎತ್ತಿ ಹಿಡಿಯುತ್ತದೆ ಈ ಒಂದು ಕವನ. ಹೀಗೆ ವಿವರಣೆಗಳನ್ನ ಕೊಡ್ಬೇಕು, ಆಯ್ತಾ. ಇದು ಉಪರಾಷ್ಟ್ರೀಯತೆಗೆ. ಇನ್ನೊಂದ್ ಕಡೆ ಇವ್ರು ಹೇಳ್ತಾರೆ, ಯಾರು, ರಾಜರತ್ನಂ, ನರ್ಕ ಕೀಳ್ಸಿ ನಾಲ್ಗೆ ಸೀಳ್ಸಿ ಮೂಗ್ನಲ್ ಕನ್ನಡ ಪದವನ್ ಹಾಡ್ತೀನಿ ಅಂತ. ಅಂದ್ರೆ ಏನು, ಲೌಕಿಕ ಅಲೌಕಿಕತೆಯನ್ನು ಮೀರಿರುವಂತಹದ್ದು ಕನ್ನಡ ಅಂತ ರಾಜರತ್ನಂ ಹೇಳ್ತಾರೆ. ದಯವಿಟ್ಟು ಈ ವಿವರಣೆಗಳನ್ನ ಚೆನ್ನಾಗಿ ಕೊಡಿ. ವಿವರಣೆಗಳು ಚೆನ್ನಾಗಿ ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಓದ್ಬೇಕು. ಎಲ್ಲಿಂದ ಓದ್ಬೇಕು, ಒಂದ ಟೆಕ್ಸ್ಟ್ ಬುಕ್ ಓದಿ, ಇಲ್ಲ ರಾಕೇಶ್ ಸರ್ ನೋಟ್ಸ್ ಓದಿ, ಇಲ್ಲ ನನ್ನ ನೋಟ್ಸ್ ಓದಿ. ವಿವರಣೆಗಳನ್ನ ಬರ್ಕೊಳ್ಳಿ, ಒಂದೊಂದ್ ಸಾಲಲ್ಲಿ ಬರ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ. ಅರ್ಥ ಆಯ್ತಾ. ನೆಕ್ಸ್ಟ್ ಪ್ರಗತಿಶೀಲ ಸಾಹಿತ್ಯ. ಸೊ ಇದೆಲ್ಲ ಒಂದು ಜಸ್ಟ್ ಒಂದು ಬ್ರೀಫ್ ಫ್ರೇಮ್ ವರ್ಕ್ ಕೊಟ್ಟಿರ್ತೀನಿ, ನೆನ್ಪಿಟ್ಕೊಳ್ಳಿ. ಪ್ರಗತಿಶೀಲ ಸಾಹಿತ್ಯದ ಆಶಯಗಳು, ಆಯ್ತಾ, ಅವ್ರದ್ದು ಏನಿತ್ತು ಗೋಲ್ಸ್, ಆಬ್ಜೆಕ್ಟಿವ್ಸ್ ಏನಿತ್ತು ಅಂತ. ಯಾವಾಗೂ ಇಲ್ಲಿ ಬರೀ ನವೋದಯದವ್ರು ಏನ್ ಹೇಳ್ತಿದ್ರು, ಪ್ರಕೃತಿ ಆದರ್ಶ ಇದೇ ಹೇಳ್ತಿದ್ರು. ಸಮಾಜದಲ್ಲಿ ಆಗ್ತಿರುವಂತಹ ಶೋಷಣೆ, ಅಲ್ಲಿ ಆಗ್ತಿರುವಂತಹ ಡಂಬಾಚಾರ, ಇದನ್ನ ಎತ್ತಿ ಹಿಡಿಲೇ ಇಲ್ಲ ನವೋದಯದವರು. ಹೇಳಿದ್ದಾರೆ ಕೆಲವು ತುಂಬಾ ಕಡಿಮೆ ಕಾವ್ಯಗಳು, ಇವಾಗ ಕುರುಡು ಕಾಂಚನ ಆಗಿರ್ಬೋದು, ಕಲ್ಕಿ ಕವನ ಆಗಿರ್ಬೋದು, ತುಂಬಾ ಕೆಲವು ಕಾವ್ಯಗಳಲ್ಲಿ ಮಾತ್ರ, ಕೆಲವು ಸಾಹಿತ್ಯದಲ್ಲಿ ಮಾತ್ರ ಈ ಒಂದು ಸಮಾಜಮುಖಿಯಾದಂತಹ ವಸ್ತುವನ್ನ ತಗೊಂಡಿದ್ದಾರೆ. ಹಾಗಾಗಿ ಪ್ರಗತಿಶೀಲ ಬಂದಿದ್ದೆ ಅದಕ್ಕೆ. ನವೋದಯದವರು ಬರೀ ಹೂವು ಹಣ್ಣು ಅನ್ಕೊಂಡಿದ್ದಾರೆ. ಸೊ ಅದಲ್ಲ, ಸಮಾಜದ ವಾಸ್ತವತೆಯನ್ನು ನಾವು ತರಬೇಕು ಅಂತ ಹೇಳಿ ಪ್ರಗತಿಶೀಲ ಸಾಹಿತ್ಯ ಬರುತ್ತೆ. ಸೊ ಅವ್ರದ್ದು ಆಶಯಗಳು, ಅದೊಂದು ಆಶಯನ ಪಟ್ಟಿ ಮಾಡಿ. ನೀವೊಂದು 2 ಪೇಜಸ್ ಅಷ್ಟಾದ್ರೂ ಆಶಯ ಲಿಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರಗತಿಶೀಲ ಸಾಹಿತ್ಯದ ಗುಣಲಕ್ಷಣಗಳು. ನವೋದಯಕ್ಕೆ ಹೇಳ್ದಂಗೆ ಇಲ್ಲಿ ಕೂಡ ತಂತ್ರ, ವಸ್ತು, ಭಾಷೆ ಈ 3 ಕೂಡ ಬರಬೇಕು. ಎಲ್ಲದಕ್ಕೂ ಒಂದು ಪ್ರಾಪರ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ನವೋದಯದ ಕವಿಗಳು ಯಾರು, ಪ್ರಗತಿಶೀಲದವ್ರು ಯಾರು, ನವ್ಯದವ್ರು ಯಾರು, ಬಂಡಾಯದವ್ರು ಗೊತ್ತಾಗುತ್ತೆ. ಸೊ ಈ 3 ಯಾರ್ಯಾರು ಕವಿಗಳು ಅಂತ ಹೇಳಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅವ್ರದ್ದು ಮಾತ್ರ ಎಕ್ಸಾಂಪಲ್ಸ್ ಕೊಡಿ. ಮತ್ತೆ ಕುವೆಂಪು ಅವ್ರನ್ನ ತಗೊಂಡ್ಬಂದ್ಬಿಟ್ಟು ನವ್ಯದಲ್ಲೋ ಪ್ರಗತಿಶೀಲದಲ್ಲೋ ಹಾಕ್ಬೇಡಿ, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ಪ್ರಗತಿಶೀಲ ಚಳುವಳಿಯ ಸಾಧನೆ ಏನಿತ್ತು ಅವ್ರದ್ದು ಅಂದ್ರೆ, ತುಂಬಾ ಓದುಗರನ್ನು ತುಂಬಾ ಅವ್ರು ಅಟ್ರಾಕ್ಟ್ ಮಾಡ್ಬಿಡ್ತಾರೆ ಪ್ರಗತಿಶೀಲ ಸಾಹಿತಿಗಳು. ಅದರದೆಲ್ಲ ಏನೇನು ಅದೇ ಹೇಳದ್ನಲ್ಲ, ಪ್ರಕೃತಿಯ ನಿಜರೂಪ ದರ್ಶನವನ್ನು ಸಮಾಜದ ನಿಜರೂಪ ದರ್ಶನವನ್ನು ಮಾಡಿಸಿದ್ದು ಪ್ರಗತಿಶೀಲರು, ಅದು ಒಂದು ಸಾಧನೆ. ತುಂಬಾ ಓದುಗರ ಬಳಗವನ್ನು ಹೊಂದಿದ್ದು ಪ್ರಗತಿಶೀಲ ಸಾಹಿತಿಗಳು. ಇದೆಲ್ಲ ಸಾಧನೆಗಳವ್ರದ್ದು. ಅದಾದ್ಮೇಲೆ ಪ್ರಗತಿಶೀಲ ಸಾಹಿತ್ಯದ ಮಿತಿಗಳು ಏನೇನು, ಲಿಮಿಟೇಷನ್ಸ್ ಏನು ಅಂತ. ಕೆಲವು ಕಡೆ ತುಂಬಾ ಅಶ್ಲೀಲತೆ ಬಂದ್ಬಿಡುತ್ತೆ ಅಲ್ಲಿ. ಅದಾದ್ಮೇಲೆ ಮಿತಿಗಳಲ್ಲಿ ಅಂದ್ರೆ ತುಂಬಾ ವೆರಿ ಶಾರ್ಟ್ ಪೀರಿಯಡ್, ಅದು ತುಂಬಾ ಕಡಿಮೆ ಸಮಯ ಇತ್ತು ಪ್ರಗತಿಶೀಲ ಸಾಹಿತ್ಯ, ಅದು ಒಂದು ಮಿತಿ. ಹೀಗೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಕನ್ನಡದ ಕತೆ ಕಾದಂಬರಿಗಳಲ್ಲಿ ಪ್ರಗತಿಶೀಲತೆ ಅಂದ್ರೆ ಒಂದಷ್ಟು ಕತೆಗಳು, ಒಂದಷ್ಟು ಕಾದಂಬರಿಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಆನಾಕ್ರು ಅವರ ನಗ್ನ ಸತ್ಯ, ಶನಿ ಸಂತಾನ, ಇವೆಲ್ಲ ಆಯ್ತಾ. ಬಸವರಾಜ್ ಕಟ್ಟಿಮನೆ ಅವ್ರದ್ದು, ಇವರೆಲ್ಲ ಯಾರ್ಯಾರು ಸಾಹಿತಿಗಳು ಬರ್ತಾರೆ ಅವ್ರದ್ದು ಕಾದಂಬರಿಗಳು, ಕತೆಗಳು 3 ಲೈನ್, 2 ಲೈನು 3 ಲೈನು ಅಷ್ಟೇ ವಿವರಣೆ. ಆ ಕತೆ ಅಥವಾ ಕಾದಂಬರಿ ಏನ್ ಹೇಳ್ತಿದೆ ಅಂತ, ಅದಕ್ಕಿಂತ ಜಾಸ್ತಿ ಬೇಡ, ನಿಮಗ್ ನೆನ್ಪಿಟ್ಕೊಳಕ್ ಆಗೋದಿಲ್ಲ, ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ನವ್ಯ ಸಾಹಿತ್ಯದ ಲಕ್ಷಣಗಳು. ಎಲ್ಲದಕ್ಕೂ ಅಷ್ಟೇ, ಈಗ ಪ್ರಗತಿಶೀಲಕ್ಕೂ 2 ಪೀಠಿಕೆ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನವ್ಯ ಸಾಹಿತ್ಯದ ಲಕ್ಷಣಗಳು. ನವ್ಯ ಸಾಹಿತ್ಯದ ಲಕ್ಷಣಗಳು ಅಂದ್ರೆ ಆಗ್ಲೇ ಲಕ್ಷಣಕ್ಕೆ ಹೇಳ್ನಲ್ಲ, ತಂತ್ರ, ಭಾಷೆ, ವಸ್ತು, ಈ 3 ಕೂಡ ಲಕ್ಷಣಗಳಲ್ಲಿ ಚರ್ಚೆ ಮಾಡಬೇಕು. ಸ್ವರೂಪ ಅಂತ ಕೇಳಿದ್ರು ಕೂಡ ಅದೇ. ನವ್ಯ ಸಾಹಿತ್ಯಕ್ಕೆ ಪೀಠಿಕೆ ಏನ್ ಬರಿಬೇಕು, ಎರಡು ಪೀಠಿಕೆ ರೆಡಿ ಮಾಡ್ಕೊಳ್ಳಿ. ನಾನ್ ಯೂಶಲಿ ಏನ್ ಬರಿತಿದ್ದೆ ಅಂದ್ರೆ, ನವೋದಯದ ಮಿತಿಗಳನ್ನ ಹೇಳಿ ನವ್ಯ ಸಾಹಿತ್ಯ ಯಾಕೆ ಬಂತು, ಅದರ ಆಶಯವನ್ನ ಎರಡನ್ನೂ ಕೂಡ ನಾನು ಪೀಠಿಕೆಯಲ್ಲಿ ಬರಿತಿದ್ದೆ. ಹೇಗ್ ಬರಿಬೋದು ಅಂದ್ರೆ, ಹೋಗಿ ಬರುವೆ ನನ್ನ ಎಲೆಗನಸುಗಳೇ, ನಿಮ್ಮ ತಿಳಿರ್ಗೆಂಪು ತಂಗಾಳಿ ಹೂಗಂಪು ಮುಗಿದು ಸಮರವನ್ನು ಸಾರಿಹಿದು ಅಮರ ಶಕ್ತಿಯೊಂದು. ಈ ಒಂದು ಉದ್ದೇಶದಿಂದ ನವ್ಯ ಸಾಹಿತ್ಯ ಬಂತು. ಅಂದ್ರೆ ಬರೀ ಹೂವು ಹಣ್ಣು ಅಂತ ಅವಾಗ ಹೇಳಿದ್ನಲ್ಲ ಪ್ರಗತಿಶೀಲದವ್ರು ಯಾಕೆ ಬಂದ್ರು ಅಂತ, ಸೇಮ್ ಅದನ್ನೇ ಬರಿಬೋದು ಇಲ್ಲೇನು. ಹೂವು ಹಣ್ಣು ಇವ್ ಗಿಡ ಬಳ್ಳಿ ಅಂತ ಹೇಳ್ಕೊಂಡಿದ್ರಲ್ಲ, ಹೋಗಿ ಬರವೆ ನಿಮ್ಮ ಎಳೆಗನಸುಗಳೇ, ನಿಮ್ಮ ತಿಳಿರ್ಗೆಂಪು ತಂಗಾಳಿ ಹೂಗಂಪು ಮಿಗಿದು ಸಮರವನ್ನು ಸಾರಿಹುದು ಅಮರ ಶಕ್ತಿಯೊಂದು ಅಂತ. ಇನ್ನ ಸಮರವನ್ನು ಸಾರ್ತೀವಿ ನಾವು ಅಂತ ಹೇಳಿ ನವ್ಯ ಸಾಹಿತ್ಯ ಬಂತು, ಆಯ್ತಾ. ಇದನ್ನು ನೀವು ಪೀಠಿಕೆಯಲ್ಲಿ ಬರ್ಕೊಳ್ಬೋದು. ನವ್ಯ ಸಾಹಿತ್ಯ ಸ್ವರೂಪ, ಸಾರಿ ಅಲ್ಲಿ ಲಕ್ಷಣ ಕೊಟ್ಟಿದ್ದೀನಿ, ಇಲ್ಲಿ ಸ್ವರೂಪ ಕೊಟ್ಟಿದ್ದೀನಿ, 2 ಒಂದೇ, ಆಯ್ತಾ. ಅದ್ರ ಬಗ್ಗೆ ಏನ್ ಬರಿ ಆಗೋದ್ ಬೇಡ. ನೆಕ್ಸ್ಟ್ ನವ್ಯ ಸಾಹಿತ್ಯದ ತಾತ್ವಿಕ ನೆಲೆಗಳು ಅಥವಾ ಪ್ರೇರಣೆಗಳು, ಇದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ.
ಇಲ್ಲಿ ತತ್ವಗಳು ಏನೇನಿದೆ ಅಲ್ಲ, ಅಸಂಗತವಾದ, ಆಮೇಲೆ ಅಸ್ತಿತ್ವವಾದ, ಪ್ರಜ್ಞಾ ಪ್ರವಾಹ ತಂತ್ರ, ಮನೋವೈಜ್ಞಾನಿಕವಾದ, ಇವೆಲ್ಲ ಇದೆ ಅಲ್ಲ, ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ 10 ಮಾರ್ಕ್ಸ್ ಕೇಳೋ ಕ್ವಶನ್ ಪ್ರಾಬಬಿಲಿಟಿನೂ ಇರುತ್ತೆ. ಅದ್ರ ಜೊತೆಗೆ ನೀವು ಮುಂದೆ ಕಾದಂಬರಿಗಳು, ನಾಟಕಗಳು ಓದ್ತೀರಾ ಅಲ್ಲ, ಅಲ್ಲಿ ಪ್ರತಿಯೊಂದು ಪಾತ್ರವನ್ನು ವಿಶ್ಲೇಷಣೆ ಮಾಡುವಾಗ ಈ ತತ್ವಗಳು ನಿಮಗೆ ನೆನಪಿರ್ಬೇಕು. ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಇದಕ್ ಕಂಟೆಂಟ್ ಎಲ್ಲಿ ಅಂದ್ರೆ ನನ್ನ ನೋಟ್ಸ್ ಓದಿ, ನನ್ನ ನೋಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ದಿದ್ದೀನಿ ನಾನು. ಪ್ರಾಪರ್ ಆಗಿ ಅಲ್ಲಿಂದಾನೇ ಕಂಟೆಂಟ್ ತಗೊಳ್ಬಹುದು ನೀವು, ಆಯ್ತಾ. ಪ್ರತಿಯೊಂದಕ್ಕೂ ಏನದ ಅರ್ಥ ಏನು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ಸ್ ಒಂದಷ್ಟು ಎಕ್ಸಾಂಪಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಅದು ತತ್ವಗಳು. ಪ್ರೇರಣೆಗಳಂದ್ರೂ ಅದೇ ಬರುತ್ತೆ. ನೆಕ್ಸ್ಟ್ ನವ್ಯ ಕಾವ್ಯದ ಬೆಳವಣಿಗೆ, ಹೇಗೆ ಒಂದೊಂದು ಹಂತವಾಗಿ ಅದು ಬೆಳ್ಕೊಂಡು ಹೋಯ್ತು ಅಂತ ಹೇಳಿ, ಅದು ಒಂದು ನಿಮಗೆ ನೆಕ್ಸ್ಟ್ ನೀವು ಹೊಸಗನ್ನಡ ಕಾವ್ಯ ಓದ್ತೀರಾ ಅಲ್ಲ, ಅಲ್ಲಿ ಕೂಡ ಇದಕ್ಕೆ ಕಂಟೆಂಟ್ ಸಿಗುತ್ತೆ. ನೆಕ್ಸ್ಟ್ ನವ್ಯ ಸಾಹಿತ್ಯದ ಮಿತಿಗಳು. ಇದು ಕೂಡ ಮಿತಿಗಳು ಏನು ಅಂತಂದ್ರೆ, ಎಲ್ಲ ಇವ್ರಿಗೆ ವಸ್ತು ಆಗ್ಬಿಡ್ತು. ಸುಮ್ನೆ ಒಂದು ಇವಾಗ ಒಂದು ಸಾಲ್ ಹೇಳಿದ್ರೆ ಅದು ಕೂಡ ಇವ್ರಿಗೆ ಕವನ ಆಗೋಯ್ತು, ಆಯ್ತಾ. ಸೊ ಅದು ಒಂದು ಮಿತಿ ನವ್ಯ ಸಾಹಿತ್ಯದ್ದು. ರಾಗ, ತಾಳ, ಲಯ ಏನು ಇರೋದಿಲ್ಲ ನವ್ಯ ಸಾಹಿತಿಗಳಿಗೆ. ಅವ್ರಿಗೆ ಏನಂದ್ರೆ ವಿಷಯ ಹೇಳ್ಬೇಕು ಅಷ್ಟೇ, ಹೆಂಗಾದ್ರೂ ಹೇಳಿ ಅದನ್ನ. ಅದು ಒಂದು ಮಿತಿ. ಹಾಗೆ ಒಂದಷ್ಟು ಮಿತಿಗಳನ್ನ ಪಟ್ಟಿ ಮಾಡ್ಕೊಳ್ಳಿ ನೀವು. ಅದಾದ್ಮೇಲೆ ಕನ್ನಡದ ಕತೆ, ಕಾದಂಬರಿ ಮತ್ತು ಕಾವ್ಯಗಳಲ್ಲಿ ನವ್ಯತೆ. ಒಂದಷ್ಟು ಲಿಸ್ಟ್ ಮಾಡಿ, ಕತೆಗಳು, ಕಾವ್ಯಗಳು ಮತ್ತೆ ಕಾದಂಬರಿಗಳು, ಇಷ್ಟರಲ್ಲಿ ನವ್ಯತೆಯ ಅಂಶಗಳು ಯಾವ್ಯಾವ ಬಂದಿದೆ ಅಂತ. ಕತೆಗಳಿಗೆ ನೀವು ಜಾಸ್ತಿ ಇಲ್ಲಿಂದ ಜಾಸ್ತಿ ಹೊರಗಿಂದ ಜಾಸ್ತಿ ಕಂಟೆಂಟ್ ಮಾಡೋದು ಬೇಡ. ಯಾಕಂದ್ರೆ ಈ ಟಾಪಿಕ್ ಆಗಿದ ತಕ್ಷಣ ನಿಮ್ಗೆ ಮತ್ತೆ ಸಣ್ಣ ಕತೆಗಳು ಟಾಪಿಕ್ ಇದೆ ಅಲ್ಲ, ಅಲ್ಲಿ ನಿಮಗೆ ಕಂಟೆಂಟ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು 5-6 ಕತೆಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅದರದ್ದು ಏನ್ ಹೇಳ್ತಿದೆ ಅನ್ನೋದನ್ನ ಲಿಸ್ಟ್ ಮಾಡಿ ಸಾಕು. ಅದಾದ್ಮೇಲೆ ದಲಿತ ಬಂಡಾಯ ಸಾಹಿತ್ಯದ ಪ್ರೇರಣೆಗಳು. ದಲಿತ ಬಂಡಾಯಕ್ಕೆ ಎಲ್ಲಿಂದ ಪ್ರೇರಣೆ ಬಂತು ಅಲ್ವಾ. ಒಂದು ಸಾಹಿತ್ಯ ಪ್ರೇರಣೆಗಳು, ಸಾಹಿತ್ಯೇತರ ಪ್ರೇರಣೆಗಳು, ಅದಾದ್ಮೇಲೆ ನಮ್ಮಲ್ಲಿ ನಡೆದಂತ ಒಂದಷ್ಟು ಘಟನೆಗಳು, ಇವೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಸಾಹಿತ್ಯದ ಪ್ರೇರಣೆಗಳು ಅಂದ್ರೆ ತೆಲುಗಿನ ದಿಗಂಬರ ಸಾಹಿತ್ಯ, ಇವೆಲ್ಲ ಇದೆಲ್ಲ ಇವು ಸಾಹಿತ್ಯದಿಂದ. ಆಫ್ರಿಕಾದ ಕಪ್ಪು ಸಾಹಿತ್ಯ, ಇದೆಲ್ಲ ಸಾಹಿತ್ಯಿಕ ಪ್ರೇರಣೆಗಳು, ಆಯ್ತಾ. ಸಾಹಿತ್ಯೇತರ ಪ್ರೇರಣೆಗಳು ಅಂದ್ರೆ ಸಾಹಿತ್ಯವನ್ನು ಹೊರತುಪಡಿಸಿ ಒಂದಷ್ಟು ಪ್ರೇರಣೆಗಳು ಯಾವ್ಯಾವು. ಅದ್ರ ಜೊತೆಗೆ ನಿಮ್ಗೆ ಸಿದ್ಧಾಂತಗಳು ಬರುತ್ತೆ. ಮಾರ್ಕ್ಸ್ವಾದ, ಲೋಹಿಯಾವಾದ, ಗಾಂಧಿವಾದ, ಅಂಬೇಡ್ಕರ್ ವಾದ, ಇವೆಲ್ಲ ಕೂಡ ಸಿದ್ಧಾಂತಗಳು. ಅದಕ್ಕೆ 3 ಡಿವೈಡ್ ಮಾಡ್ಕೊಳ್ಳಿ. ಒಂದು ಸೈದ್ಧಾಂತಿಕ ಪ್ರೇರಣೆಗಳು ಫಸ್ಟ್ ಬರೀತೀರಾ, ಮಾರ್ಕ್ಸ್ವಾದ, ಅಂಬೇಡ್ಕರ್ ವಾದ, ಲೆನಿನ್, ಇವ್ರದೆಲ್ಲ. ಅದಾದ್ಮೇಲೆ ಸಾಹಿತ್ಯಿಕ ಪ್ರೇರಣೆಗಳು, ದಿಗಂಬರ ಸಾಹಿತ್ಯ, ಕಪ್ಪು ಸಾಹಿತ್ಯ. ಅದು ಸಾಹಿತ್ಯೇತರ ಪ್ರೇರಣೆಗಳು ಯಾವ್ಯಾವು ಅಂದ್ರೆ, ನಿಮಗೆ ಮಹಾರಾಷ್ಟ್ರದಲ್ಲಿ ಬ್ಲ್ಯಾಕ್ ಪಾಂಥರ್ ಅಂತ ಹೇಳಿ ಒಂದು ಸಂಘ ಸೃಷ್ಟಿ ಆಯ್ತು, ಅದರಿಂದ ಒಂದಷ್ಟು ಪ್ರೇರಣೆ. ಅದಾದ್ಮೇಲೆ ನಮ್ಮಲ್ಲಿ ಬೂಸಾ ಪ್ರಕರಣ ಆಯ್ತು ಅಲ್ವಾ, ಕನ್ನಡದಲ್ಲಿ ಇದ್ದದ್ದೆಲ್ಲ ಬೂಸಾ ಸಾಹಿತ್ಯ ಅಂತ ಹೇಳಿದ್ರು. ಆವಾಗ ನಮ್ಮಲ್ಲಿ ಒಂದಷ್ಟು ಚರ್ಚೆಗಳಾಗಿ ಒಂದಷ್ಟು ಸಾಹಿತ್ಯ ರಚನೆಯಲ್ಲಿ ಮಾರ್ಪಾಡುಗಳಾಯ್ತು. ಅದರಾದ್ಮೇಲೆ ಒಂದಷ್ಟು ಚಂದ್ರಗುತ್ತಿ ಪ್ರಕರಣ, ಆಮೇಲೆ ದಲಿತ ಬಂಡಾಯ ಸಮ್ಮೇಳನ ಆಯ್ತು. ಇವೆಲ್ಲ ಸಾಹಿತ್ಯೇತರ ಪ್ರೇರಣೆಗಳು. ಇದನ್ನು ಕೂಡ ಒಂದಷ್ಟು ಲಿಸ್ಟ್ ಮಾಡ್ಕೊಳ್ಬೇಕು. ಬರೆಯುವಾಗ ಸ್ಟ್ರಕ್ಚರ್ ಹೀಗೆ ಇರ್ಲಿ. ನಿಮ್ಗೆ ಸೈದ್ಧಾಂತಿಕ ಪ್ರೇರಣೆಗಳು, ಸಾಹಿತ್ಯಿಕ ಪ್ರೇರಣೆಗಳು, ಸಾಹಿತ್ಯೇತರ ಪ್ರೇರಣೆಗಳು, ಇಷ್ಟನ್ನು ಕೂಡ ಲಿಸ್ಟ್ ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ದಲಿತ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ದಲಿತ ಮತ್ತು ಬಂಡಾಯ ಸಾಹಿತ್ಯದ ಲಕ್ಷಣಗಳನ್ನ ಬರಿಬೇಕು. ಲಕ್ಷಣಗಳನ್ನೇನೇನ್ ಹೇಳ್ದೆ ಆಗ್ಲೇ, ತಂತ್ರ, ವಸ್ತು, ಭಾಷೆ ಅಲ್ವಾ, ಅಷ್ಟು ಕೂಡ ಇಲ್ಲಿ ಬರಿಬೇಕು. ತುಂಬಾ ಚೆನ್ನಾಗಿರುತ್ತೆ ದಲಿತ ಸಾಹಿತ್ಯ, ನೀವು ಇಷ್ಟಪಟ್ಟು ಓದ್ಬೇಕಷ್ಟೇ. ಎಲ್ಲ ಕೂಡ ಅಷ್ಟೇ. ಈಗ ನನಗೆ ಇವತ್ತಿಗೂ ಎಲ್ಲ ಸಾಲುಗಳು ಯಾಕೆ ನೆನಪಿದೆ ಅಂದ್ರೆ, ನಂಗೆ ಅಷ್ಟಿಷ್ಟ ಆಗ್ತಿತ್ತು ಓದುವಾಗ, ಎಲ್ಲ ನೆನ್ಪಿಟ್ಕೊಳ್ಬೇಕು ಅಂತ. ಫ್ರೆಂಡ್ಸ್ ಹತ್ರ ಹೋಗುವಾಗ ಹೇಳೋದಿ, ನಾನು ಇದ್ ಕಲ್ತಿದ್ದೀನಿ ಗೊತ್ತಾ ಅಂತ. ಸೊ ಆ ಒಂದು ಕ್ಯೂರಿಯಾಸಿಟಿ ಇರ್ಲಿ, ತುಂಬಾ ಖುಷಿ ಆಗುತ್ತೆ. ರೆಕಾರ್ಡ್ ಮಾಡ್ಕೊಂಡು ನೀವು ಕಲ್ತಿದ್ದಂತ ಪದ್ಯಗಳು ನೀವೇ ಹೇಳ್ಕೊಳ್ಳಿ, ಖುಷಿ ಆಗುತ್ತೆ. ಸೊ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಲಕ್ಷಣಗಳಲ್ಲಿ ಬರೀರಿ. ಅಂದ್ರೆ ಶಿಷ್ಟ ಭಾಷೆ ಬಿಟ್ಬಿಟ್ರು, ಸಾಮಾನ್ಯ ಜನರ ಭಾಷೆ. ಏನ್ ಹೇಳ್ತಾರೆ, ಸಿದ್ಲಿಂಗಿಕ್ಕರ್ಲ ಒದಿಯರ್ಲ, ಈ ನನ್ ಮಕ್ಕಳ ಚರ್ಮ ಎಬ್ಬಿಸರ್ಲ ಅಂತಾರಲ್ಲ, ಶಿಷ್ಟ ಸಾಹಿತ್ಯ ಎಲ್ಲಿದೆ ಅದರಲ್ಲಿ ಅಲ್ವಾ. ಜನಸಾಮಾನ್ಯರ ಭಾಷೆಯನ್ನ ತಂದ್ರು. ಅದಾದ್ಮೇಲೆ ಅದರಲ್ಲಿ ಪ್ರತಿಭಟನೆಯ ಸ್ವರೂಪ, ತುಂಬಾ ಪ್ರತಿಭಟನೆ ಇರುತ್ತೆ ನಿಮ್ಗೆ. ಸುಮ್ನೆ ಸ್ಮೂತ್ ಆಗಿ ಇರೋದಿಲ್ಲ ಅದು. ಬಂಡಾಯ ಸಾಹಿತ್ಯ ಅಲ್ವಾ. ಹೆಂಗಿದೆ, ಪಟಾಲಮ್ಮನ ಹೆಸರು ಹೇಳಿ ಪರಮಾನ್ನ ಉಂಡೋರ್ಗೆ ಬೂಟು ಮೆಟ್ಟು ಹೊಲೆದೋರು ನನ್ನ ಜನಗಳು ಅಲ್ವಾ. ಈ ಕಡೆ ಪ್ರತಿಭಟನಾತ್ಮಕವಾಗೂ ಇದೆ, ಗೇಯತೆ ಇದೆ. ಅಂದ್ರೆ ಒಂದು ಟ್ಯೂನ್ ಇದೆ ಅಲ್ವಾ, ಗೇಯತೆ ಅಂದ್ರೆ ಒಂದು ಟ್ಯೂನ್ ಅದಕ್ಕೆ ಅಲ್ವಾ. ಹೀಗೆ ಒಂದಷ್ಟು ದಲಿತ ಬಂಡಾಯ ಸಾಹಿತ್ಯದ್ದು ಲಿಸ್ಟ್ ಮಾಡ್ಕೊಳ್ಳಿ. ನೀವು ಅದು ಕಾದಂಬರಿಗಳು, ಕತೆಗಳು ಕೂಡ ಕೊಡ್ಬೋದು. ಒಡಲಾಳ ಕೊಡ್ಬೋದು, ಆಮೇಲೆ ಅಮಾಸ, ಇವೆಲ್ಲ ಕೊಡ್ಬೋದು ನೀವು ಎಕ್ಸಾಂಪಲ್ಸ್. ಮತ್ತೆ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಸಾಮ್ಯತೆ ಹಾಗೂ ಭಿನ್ನತೆ. ಸಾಮ್ಯತೆಗೆ ಇವೇ ಬರಿಬೋದು. ಏನು, ಇವಾಗ ಇದು ಗೇಯತೆ ಇದೆ, ಎರಡರಲ್ಲೂ ಗೇಯತೆ ಇರುತ್ತೆ, ಪ್ರತಿಭಟನಾತ್ಮಕವಾಗಿರುತ್ತೆ, ಇದೆಲ್ಲ ಸಾಮ್ಯತೆ. ಭಿನ್ನತೆ ಏನು ಅಂತಂದ್ರೆ,
ದಲಿತ ಸಾಹಿತ್ಯ ಬಂಡಾಯ ಸಾಹಿತ್ಯಕ್ಕೆ ಭಿನ್ನತೆ ಏನು? ಬಂಡಾಯ ಅಂತಂದ್ರೆ ಎಲ್ಲಾ ಸೇರಿ ಬಂಡಾಯ ಐತಿ. ಈಗ ಸ್ತ್ರೀ ಶೋಷಣೆಯ ವಿರುದ್ಧ ಬಂಡಾಯ, ಇಲ್ಲಾಂದ್ರೆ ರೈತ ಪರವಾದಂತ ಹೋರಾಟ ಮಾಡ್ತಾರೆ, ಅದು ಬಂಡಾಯ. ದಲಿತ ವರ್ಗಕ್ಕೆ ಶೋಷಣೆ ಮಾಡಿರ್ತಾರಲ್ಲ, ಅವ್ರಿಗೆ ಬಂಡಾಯ ಹೇಳ್ತಾರಲ್ಲ, ಅದು ಬಂಡಾಯದಲ್ಲಿ ಬರುತ್ತೆ. ಬಟ್ ದಲಿತ ಬಂಡಾಯ ಅಂದ್ರೆ ಏನು? ಕೇವಲ ದಲಿತರ ನೋವು ನಲಿವುಗಳನ್ನ ಚರ್ಚೆ ಮಾಡ್ತಾರಲ್ಲ, ಅದು ಮಾತ್ರ ದಲಿತ ಸಾಹಿತ್ಯ. ಬಂಡಾಯದಲ್ಲಿ ಎಲ್ಲ ಬರುತ್ತೆ, ಸ್ತ್ರೀ ಬರುತ್ತೆ, ನಿಮಗೆ ಅಲ್ಪಸಂಖ್ಯಾತರದ್ದು ಬರುತ್ತೆ, ಎಲ್ಲ ಬರುತ್ತೆ, ರೈತಾಪಿ ವರ್ಗದ ಎಲ್ಲರದು ಬರುತ್ತೆ. ಕನ್ನಡದ ಕತೆ ಕಾವ್ಯಗಳಲ್ಲಿ ಬಂಡಾಯ ಸಾಹಿತ್ಯ ಇದೇನಿಲ್ಲ, ಎಕ್ಸಾಂಪಲ್ಸ್ ಹೀಗೆ ಕೇಳಿದಾಗ ನಿಮಗೆ ಬಹಳ ಈಸಿ, ವೆರಿ ಓಪನ್ ಎಂಡೆಡ್ ಇರುತ್ತೆ. ಕನ್ನಡದ ಕತೆ ಕಾವ್ಯಗಳಲ್ಲಿ ಬಂಡಾಯ ಸಾಹಿತ್ಯ ಅಂತಂದ್ರೆ ಈ ಲಕ್ಷಣಗಳು, ತಂತ್ರ, ವಸ್ತು ಎಲ್ಲ ತಗೊಂಡ್ಬಿಟ್ಟು ಕತೆ ಕಾವ್ಯಗಳನ್ನ ಎಕ್ಸಾಂಪಲ್ಸ್ ಆಗಿ ಕೊಟ್ರೆ ಕಂಪ್ಲೀಟ್ ಆಗುತ್ತೆ. ಅದು ತುಂಬಾ ಈಸಿ, ನೀವು ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಡೆಯುತ್ತೆ. ಸೊ ಇಷ್ಟು ಟಾರ್ಗೆಟ್ಸು. ಇದನ್ನ ನಾನು ನಿಮ್ಮ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀನಿ, ಲಿಸ್ಟ್ ಯಾವ್ದಾವ್ದು ಓದ್ಬೇಕು ಅಂತ. ಆಧುನಿಕ ಸಾಹಿತ್ಯ ತುಂಬಾ ಚೆನ್ನಾಗಿದೆ, ಒಂದ್ಸಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡಿ, ಅದನ್ನ ಇಷ್ಟಪಟ್ಟು ಓದಿ. ಇನ್ನೊಂದು ವಾರ ಹೆಂಗಿರ್ಬೇಕು ಅಂದ್ರೆ ಬರೀ ಕತೆಗಳು, ಕಾವ್ಯಗಳು ಇವೇ ಇರ್ಬೇಕು ನಿಮ್ ತಲೆಯಲ್ಲಿ, ಆಯ್ತಾ? ಇಂಟ್ರೊಡಕ್ಷನ್ಸ್ ರೆಡಿ ಮಾಡ್ಕೊಬೇಕು, ಕನ್ಕ್ಲೂಷನ್ಸ್ ರೆಡಿ ಮಾಡ್ಕೊಬೇಕು, ಖುಷಿಯಾಗಿ ಓದಿ. ಯೋ ಇದೇ ಓದ್ಬೇಕಾ, ಇದು ನನಗೆ ಅರ್ಥನೇ ಆಗ್ತಿಲ್ಲ ಹಿಂಗ್ ಅನ್ಕೊಂಡ್ಬೇಡಿ. ಸಾಹಿತ್ಯ ತುಂಬಾ ಚೆನ್ನಾಗಿದೆ, ಹಾಗಾಗಿ ಅದನ್ನ ಒಂದು ಪ್ರಾಕ್ಟೀಸ್ ಮಾಡಿ. ಇನ್ನ ನೆಕ್ಸ್ಟ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇದೆ. ಮೊದಲನೇದೇನು ಅಂದ್ರೆ ದಯವಿಟ್ಟು ಪ್ಯಾರಾಗ್ರಾಫ್ಸ್ ಅಲ್ಲಿ ಬರೀರಿ. ಭಾಷಾಶಾಸ್ತ್ರ ಪಾಯಿಂಟ್ ವೈಸ್ ಅಲ್ಲಿ ಬರಿಬಹುದು, ಯಾಕಂದ್ರೆ ಅದು ತುಂಬಾ ಸ್ಟ್ಯಾಟಿಕ್ ಕಂಟೆಂಟ್, ಪಾಯಿಂಟ್ಸ್ ಅಲ್ಲಿ ಬರೆದ್ರು ನಡೆಯುತ್ತೆ. ಆದ್ರೆ ಆಧುನಿಕ ಸಾಹಿತ್ಯ ಪ್ಯಾರಾಗ್ರಾಫ್ಸ್ ಅಲ್ಲೇ ಇರಬೇಕು, ಫ್ಲೋ ಮೇಂಟೈನ್ ಮಾಡಬೇಕು. ಟಾಪರ್ಸ್ ಕಾಪೀಸ್ ನೋಡ್ತಾ ಇರ್ರಿ, ಪದೇ ನಾನು ಹೇಳ್ತೀನಿ, ದಯವಿಟ್ಟು ಟಾಪರ್ಸ್ ಕಾಪೀಸ್ ನೋಡ್ತೀರಿ. ಹೇಗ್ ಫ್ಲೋ ಮೇಂಟೈನ್ ಮಾಡಿದ್ದಾರೆ, ಏನೇನ್ ಅಂಡರ್ಲೈನ್ ಮಾಡಿದ್ದಾರೆ. ಒಂದು ಪ್ಯಾರಲ್ಲಿ 4 ಲೈನ್ ಬರಿತೀವಿ, ನಾವು ಯೂಶಲಿ ಬರೆಯೋದು 4ರಿಂದ 5 ಲೈನ್ಗಿನ್ನ ಜಾಸ್ತಿ ಬರೆಯೋದಿಲ್ಲ. ಒಂದು ಪೇಜ್ ಅಲ್ಲಿ 3 ಪ್ಯಾರಾ ಮಾತ್ರ ಬರಿತೀವಿ, ಅದಕ್ಕಿಂತ ಜಾಸ್ತಿ ಬರೆಯೋದೇ ಇಲ್ಲ. ಆ ಸ್ಟ್ರಕ್ಚರ್ ಇವಾಗಿಂದ ನೀವು ಕಲ್ತ್ರೇನೆ ಬರೋದು, ಒಂದೇ ಸಲ ಎಕ್ಸಾಮ್ ಅಲ್ಲಿ ಬರೆಯಕ್ ಆಗೋದಿಲ್ಲ. ಸೊ ಟಾಪರ್ಸ್ ಕಾಪೀಸ್ ಒಂದು ನೋಡ್ತೀರಿ, ಪ್ಯಾರಾಗ್ರಾಫ್ಸ್ ಅಲ್ಲಿ ಬರೀರಿ. ಅದಾದ್ಮೇಲೆ ನೋಟ್ ಮೇಕಿಂಗ್, ಅವಾಗ ಹೇಳಿದ್ನಲ್ಲ, ನಿಮ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಮ್ ನೋಟ್ಸ್ಗಳಿಂದ ಕಾಪಿ ಮಾಡಿದ್ರು ಪರವಾಗಿಲ್ಲ, ನಾನು ಇನ್ನೊಬ್ಬರ ನೋಟ್ಸ್ ಇಂದ ಕಾಪಿ ಮಾಡಿರೋದು. ಸೊ ನೀವು ಅಷ್ಟೇ, ಎಲ್ಲಿಂದಾದ್ರೂ ಕಂಟೆಂಟ್ ತಗೊಳ್ಳಿ, ದಯವಿಟ್ಟು ನಿಮ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ, ಆಯ್ತಾ? ಆಮೇಲೆ ಇಂಟಿಗ್ರೇಟ್ ಎಕ್ಸಾಂಪಲ್ಸ್ ಫ್ರಮ್ ಪೇಪರ್ 2, ಅದೇ ಹೇಳಿದ್ನಲ್ಲ ಆಗ್ಲೇ, ನಿಮಗೆ ಸಣ್ಣ ಕಥೆಗಳು, ಕಾದಂಬರಿಗಳು ಅವೆಲ್ಲ ಇದೆಲ್ಲ ಸೆಕೆಂಡ್ ಪೇಪರ್, ಅಲ್ಲಿಂದ ಇಂಟಿಗ್ರೇಟ್ ಮಾಡಬೇಕು. ಆದ್ರೆ ಇವಾಗ ಏನು ಮಾಡಬೇಡಿ, ಅವನ್ನೆಲ್ಲ ಓದ್ತಾ ಕುತ್ಕೊಂಡ್ಬೇಡಿ, ಮತ್ತೆ ಇರೋದೇ 1 ವಾರ ಟೈಮು. ಇಲ್ಲಿರುವಂತಹ ಲಕ್ಷಣಗಳು, ತತ್ವಗಳು, ಪ್ರೇರಣೆಗಳನ್ನು ಫಸ್ಟ್ ಕಲೀರಿ, ಆಮೇಲೆ ಇಲ್ಲಿಂದ ಅಲ್ಲಿಗೆ ಇಂಟಿಗ್ರೇಟ್ ಮಾಡಬೇಕು ನೀವು. ಇವಾಗ ಸದ್ಯಕ್ಕೆ ಈ ಪಾಯಿಂಟ್ ವ್ಯಾಲಿಡ್ ಅಲ್ಲ, ನಿಮ್ ನೆಕ್ಸ್ಟ್ ಫುಲ್ ಅಂಡ್ ಟೆಸ್ಟ್ ಮಾಡುವಾಗ ನಿಮಗೆ ಅರ್ಥ ಆಗಿರುತ್ತೆ ಅದು. ಸೊ ಜಸ್ಟ್ ಇವಾಗ ಎಷ್ಟಿದೆ ಅಷ್ಟು ಮಾತ್ರ ಮಾಡಿ. ಆಮೇಲೆ ಮೆಂಟರ್ಶಿಪ್ ಇನ್ನೊಂದು 4-5 ಡೇಸ್ ಅಲ್ಲಿ ನಾನು ಶೆಡ್ಯೂಲ್ ಮಾಡ್ತೀನಿ ನಿಮಗೆ. ಯಾಕಂದ್ರೆ ಒಂದ್ ಸ್ವಲ್ಪ ಅರ್ಥ ಆಗ್ಲಿ ಆಧುನಿಕ ಸಾಹಿತ್ಯ ಹೇಗೆ ಹೋಗ್ತಿದೆ ಅಂತ, ಸೊ ದಟ್ ನಿಮಗೂ ಕೂಡ ಒಂದಷ್ಟು ಕ್ವಶನ್ಸ್ ಬರ್ಬೋದು ನನ್ನ ಹತ್ರ ಏನಾದ್ರು ಡೌಟ್ಸ್ ಇದ್ರೆ. ಅಷ್ಟೇ, ಇನ್ನೇನಿಲ್ಲ. ಶಾರ್ಟ್ ನೋಟ್ಸ್ ಏನ್ ಮಾಡಕ್ ಹೋಗ್ಬೇಡಿ ಇವಾಗ ಸದ್ಯಕ್ಕೆ, ಬರೀ ಯಾವಾಗೂ ಹೇಳ್ದಂಗೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಅಲ್ವಾ? ಓಕೆ, ಇಷ್ಟು ನನ್ನ ಕಡೆಯಿಂದ. ಚೆನ್ನಾಗಿ ಓದಿ, ಆಧುನಿಕ ಸಾಹಿತ್ಯ ಚೆನ್ನಾಗಿ ಓದ್ಕೊಳ್ಳಿ. ಇದನ್ನ ಚೆನ್ನಾಗಿ ಓದಿದ್ರೆ ನೆಕ್ಸ್ಟ್ ನೀವು ಪೇಪರ್ 2 ಓದುವಾಗ ಬಹಳ ಹೆಲ್ಪ್ ಆಗುತ್ತೆ. ಇಷ್ಟು ನನ್ನ ಕಡೆಯಿಂದ, ಧನ್ಯವಾದಗಳು. ಚೆನ್ನಾಗಿ ಮಾಡಿ, ಆಲ್ ದಿ ಬೆಸ್ಟ್.